ನಮಸ್ಕಾರ. ಮಿತ್ರರ ಮಧ್ಯೆ ಚರ್ಚೆ ಮಾಡುತ್ತಾ ಕುಳಿತಾಗ ಒಂದು ವಿಷಯ ಬಂತು. ಏನಂದ್ರೆ, ಎಷ್ಟು ಹುಷಾರಿದ್ದ ಮನುಷ್ಯ ಹೆಂಗಾದ್ನಲ್ವ, ನಮ್ಮ ಒಬ್ಬ ಮಿತ್ರನ ಬಗ್ಗೆ ಮಾತು ಬಂತು. ಬಹಳ ಜಾಣ, ಒಳ್ಳೆ ವ್ಯಕ್ತಿ. ಆದ್ರೆ ಇವತ್ತು ಜೀವನದಾಗ ಯಶಸ್ಸಿನಕ್ಕಿಂತಲೂ ಒಂದು ಸಾಮಾನ್ಯ ಜೀವನ ಅಂತ ತಗಿಸ್ಕೊಂಡ್ಬಿಟ್ಟ. ಆತನ ಬುದ್ಧಿವಂತಿಕೆಗೆ, ಆತನ ಒಳ್ಳೆಯತನಕ್ಕೆ ಆತ ಬಹಳಷ್ಟು ಬೆಳಿಬೇಕಾಗಿತ್ತು, ಬೆಳೆದಲ್ಲ. ಆತನ ಕುರಿತು ಮಾತುಗಳು ನಡೆದಿದ್ದು ಮಿತ್ರರ ಮಧ್ಯದಲ್ಲಿ, ನಮ್ಮ ಮಿತ್ರರ ಮಧ್ಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅನೇಕ ಚರ್ಚೆಗಳಾದವು, ಅನೇಕ ವಿಷಯಗಳು. ಎಲ್ಲರೂ ಚರ್ಚೆ ನಡೀತು ಅಂದ್ರೆ ಮುಗೀತದು. ಎಲ್ಲರೂ ತಮಗೆ ತಿಳಿದಿದ್ದು ಒಂದು ಹೇಳ್ಕೊಂತಿರ್ಬೋದು ಅನ್ನಿಸ್ತದೆ. ಹಂಗೆ ನಾನು ಕೂಡ ನಾನೇನು ಅವ್ರಿಗೆ ಹೊರತಾಗಿದ್ದಿದ್ದಲ್ಲ. ಸೊ ಹಂಗೆ ಮಾತಾಡೋದು. ಆದ್ರೆ ಮನ್ಯಾಗ ಬಂದು ಸಮಾಧಾನದಲ್ಲಿ ಕುಂತು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಗೊತ್ತಾಯ್ತು, ಆ ವ್ಯಕ್ತಿ ಎಲ್ಲಿ ಎಳಗಿದ ಅಂತೇಳಿ. ಕೆಲವೊಮ್ಮೆ ಯಾರಿಗೆ ಹೆಚ್ಚು ಪ್ರತಿಭೆ ಇದೆ ಅನ್ನೋದು ಮುಖ್ಯ ಆಗೋದಿಲ್ಲ, ಯಾರಲ್ಲಿ ಹೆಚ್ಚು ಛಲ ಇದೆ ಎನ್ನುವುದು ಮುಖ್ಯ ಆಗ್ತದೆ. ಪ್ರತಿಭೆ ಯಾರಲ್ಲಿ ಹೆಚ್ಚಾದನ್ನೋದು ಅದು ಮುಖ್ಯ ಅಲ್ಲ, ಛಲ ಯಾರಲ್ಲಿ ಹೆಚ್ಚಿಗದ ಅನ್ನೋದು ಮುಖ್ಯ. ಪ್ರತಿಭೆಯನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಸರಿಯಾದ ಛಲವನ್ನು ಹೊಂದಿರಬೇಕು, ಅಚಲವಾದ ಛಲವನ್ನು ನಾವು ಹೊಂದಿರಬೇಕು. ಈ ಅಚಲವಾದ ಛಲವನ್ನು ನಾವು ಹೊಂದಿರಬೇಕು ಅಂತಂದ್ರೆ ದೃಢ ನಿಶ್ಚಯ ನಮ್ಮಲ್ಲಿ ಇರಬೇಕು. ದೃಢ ನಿಶ್ಚಯ ಇದ್ದಾಗ ನಾವು ಜೀವನದ ಪ್ರಗತಿಯಲ್ಲಿ ಓಡ್ತಾ ಇರ್ತೀವಿ, ನಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಿರ್ತೀವಿ. ನಮ್ಮಲ್ಲಿ ಪ್ರತಿಭೆ ಇದೆ, ಜಾಣತನ ಇದೆ, ಎಲ್ಲ ಇದೆ, ಸರಿ, ನಮ್ಮ ಮಿತ್ರನಂತೆ. ಆದರೆ ಅವನಲ್ಲಿ ಛಲ ಇರಲಿಲ್ಲ. ಅದಕ್ಕತ್ತ ಎಲ್ಲಿ ಅಲ್ಲೇ ಇದ್ದ. ಅವನ ಜೀವನದಲ್ಲಿ ಪ್ರಗತಿ ಆಗಿರ್ತಿರ್ಲಿಲ್ಲ. ಅವನಿಗೆಲ್ಲ ಪ್ರತಿಭೆ ಇತ್ತು, ಅದರ ಜೊತೆಗೆ ಒಂದಿಷ್ಟು ಸೋಮಾರಿತನ ಇತ್ತು. ಆ ಸೋಮಾರಿತನ ಏನಿತ್ತಲ್ಲ, ಮೈಗಳತನ ಏನಿತ್ತಲ್ಲ, ಆತನನ್ನ ಹಿಂದಕ್ಕೆ ಕೆಳಗೆ ಕುಂದಿರ್ಸಿಬಿಟ್ಟಿತ್ತು. ಆ ಸೋಮಾರಿತನ, ಆ ಛಲವಾದ ಛಲ ಇಲ್ಲ. ಪ್ರಯತ್ನ ಮಾಡ್ತಿದ್ದ, ಕೆಲಸಗಳು ಶುರು ಮಾಡ್ತಿದ್ದ, ಅದರ ಪೂರ್ಣಗೊಳಿಸ್ತಿದ್ದಿಲ್ಲ. ಮತ್ತೊಂದು ಯಾವುದಕ್ಕೂ ಕೈ ಹಾಕ್ತಿದ್ದ. ಇದು ಪೂರ್ಣ ಆಗಿರ್ತಿದ್ದಿಲ್ಲ, ಮತ್ತೊಂದು ಕೆಲಸ ಕೈ ಹಾಕಿಬಿಡ್ತಿದ್ದ. ಹಿಂಗೆ ಎಲ್ಲ ಕೆಲಸ ಅರ್ಧ ಮಾಡ್ಕೊಂಡು ಹೋಗಿ ಸಫಲತೆ ಬಹಳ ಕಡಿಮೆ ಕಂಡಿದ್ದ. ಯಾಕಂದ್ರೆ ಯಾವ ಕೆಲಸಗಳು ಪೂರ್ಣವಾಗದೆ ಸಫಲತೆ ಸಿಗುವುದಿಲ್ಲ. ನಮಗೆ ಸಮಾಧಾನ ಕುಂತು ವಿಚಾರ ಮಾಡ್ಕೊಂಡಾಗ ಅರ್ಥ ಆಗಿದ್ದು ಒಂದೇ, ಆತನಲ್ಲಿ ಛಲದ ಕೊರತೆ, ದೃಢ ನಿಶ್ಚಯದ ಕೊರತೆ ಇದ್ದ ಕಾರಣಕ್ಕಾಗಿ ಆತನಲ್ಲಿ ಅದೆಷ್ಟೇ ಪ್ರತಿಭೆ ಇದ್ರೂ ಕೂಡ ಸಮುದ್ರದ ಮೇಲೆ ಮಳೆ ಸುರಿದಂತಾಗಿತ್ತು. ಅದರಿಂದ ಏನು ಉಪಯೋಗ? ಭೂಮಿಯ ಮೇಲೆ ಮಳೆ ಸುರಿದ್ರೆ ಅದು ಉಪಯೋಗ ಆಗುತ್ತೆ, ಸಮುದ್ರ ಮೇಲೆ ಮಳೆ ಸುರಿದ್ರೆ ಅದು ಉಪಯೋಗ ಇಲ್ಲ. ಹಂಗಾಗಿಬಿಟ್ಟು ನಾವು ನಮ್ಮಲ್ಲಿ ಅದೆಷ್ಟೋ ಪ್ರತಿಭೆ ಹೊಂದಿರ್ತೀವಿ, ಸರಿ, ಪ್ರತಿಭೆಯಲ್ಲಿ ಚೂರು ಕಡಿಮೆ ಇರಲಿ, ಹೆಚ್ಚಿಗೆ ಇರಲಿ, ತಲೆ ಕೆಡಿಸ್ಕೋಬಾರ್ದು. ನಮ್ಮಲ್ಲಿ ದೃಢ ನಿಶ್ಚಯ ಮತ್ತು ಛಲ ಸಾಧಿಸುವ ಛಲಗಳು ಇರಬೇಕು. ಅಚಲವಾದ ಛಲ ಇರಬೇಕು, ದೃಢ ನಿಶ್ಚಯ ಇರಬೇಕು. ಒಂದು ನಿಶ್ಚಯ ಮಾಡಿದ್ರೆ ಅದನ್ನು ಪೂರ್ಣಗೊಳಿಸುವವರೆಗೂ ಅದರಿಂದ ಏನು ಸರಿಯುತ್ತೆ ಬರ್ತದೆ. ಏನೇ ಆಗಲಿ, ಪ್ರಾಣಪಣಕ್ಕಿಟ್ಟು ಹೋರಾಡುವಂತೆ ಅನ್ನೋ ಮಾತು ಬಳಸ್ತೀವಲ್ಲ, ಹಂಗೆ ಇಡೀ ಜೀವನೇ ಹೋಗಲ್ಲ ಕದಕ್ಕೆ. ಅದನ್ನು ಸಾಧಿಸ್ತೀನಿ, ಅದೆಷ್ಟೇ ಸಮಸ್ಯೆಗಳು ಬರಲಿ ಅದನ್ನು ನಾನು ಬಿಡೋದಲ್ಲ, ಸಾಧಿಸ್ತೀನಿ ಅಂತ ಹೊರಟೇವು ಅಂತಂದ್ರೆ ಅಲ್ಲಿ
ಸಾಧಿಸ್ತೀವಿ. ಅದ್ರ ಜೊತೆಗೆ ನಾವು ಈ ಅಚಲವಾದ ನಿರ್ಧಾರಗಳನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟವಾದ ಕಲ್ಪನೆ ನಮಗಿರ್ಬೇಕು ಆ ನಿರ್ಧಾರದ ಕುರಿತು. ಅದರಿಂದ ನಮಗೂ ಒಳ್ಳೇದಾಗಬೇಕು, ಸಮಾಜಕ್ಕೂ ಒಳ್ಳೇದಾಗಬೇಕು, ನಮ್ಮ ಮನೆಯವರಿಗೂ ಒಳ್ಳೇದಾಗಬೇಕು. ಆ ರೀತಿ ಒಂದು ದೃಷ್ಟಿಕೋನ ಇಟ್ಕೊಂಡೇ ಹೋಗ್ಬೇಕು ಹೊರತು ಓದೇವಂದ್ರೆ ಆವಾಗ ನಾವು ಬೆಳಿತೀವಿ, ಇಲ್ಲಾಂದ್ರೆ ನಾವು ನಾಶ ಆಗ್ತೀವಿ. ಅಚಲವಾದ ನಿರ್ಧಾರ ಕೈಗೊಳ್ಳುವುದಕ್ಕಿಂತಲೂ ಮುಂಚೆ ಯಾವ ವಿಷಯದ ಬಗ್ಗೆ ನಾವು ನಿರ್ಧಾರ ಕೈಗೊಳ್ತೀವಿ ಅನ್ನೋದು ಮುಖ್ಯ. ಆ ವಿಷಯದಿಂದ ನನಗೆಷ್ಟು ಒಳ್ಳೇದಾಗ್ತದೆ ಅನ್ನೋದು ಮುಖ್ಯ, ಇತರರಿಗೆ ಅದರಿಂದ ಎಷ್ಟು ಒಳ್ಳೇದಾಗ್ತದೆ. ಒಳ್ಳೇದಾಗಕ್ಕಿಲ್ಲ ಅಂದ್ರೂ ಕೂಡ ಹಾನಿ ಆಗ್ಬಾರ್ದು. ನನ್ನ ಮನೆಯವ್ರ ಮೇಲೆ ಏನು ಪರಿಣಾಮ ಆಗ್ತದೆ, ನಾನು ಇದರಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಅದೆಷ್ಟೋ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಎದುರಿಸ್ತೀನಿ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡ್ತಾ ಹೋದಾಗ ಅಲ್ಲಿ ನಾವು ನಮ್ಮ ಪ್ರತಿಭೆಯ ಸದ್ಬಳಕೆ ಮಾಡ್ಕೊಳ್ತೇವೆ, ನಮ್ಮ ಬುದ್ಧಿವಂತಿಕೆಯ ಸದ್ಬಳಕೆಯಲ್ಲಿ ಆಗ್ತದೆ. ಆಗೋದ್ರ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಸ್ಥಾನ ಏರ್ತೀವಿ ಮತ್ತು ನಮ್ಮ ಜೊತೆ 4 ಮಂದಿ ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಬರೀ ನಾವು ಅಷ್ಟೇ ಬೆಳವಣಿಗೆ ಆಗೋದಿಲ್ಲ. ಅಚಲವಾದ ಛಲ ಇರೋದ್ರಿಂದ, ದೃಢ ನಿಶ್ಚಯ ಇರೋದ್ರಿಂದ ಪ್ರತಿಭಾಶಾಲಿಯಾಗಿದ್ರೆ ಅಷ್ಟೇ ಉಪಯೋಗ ಇಲ್ಲ, ಅದರ ಜೊತೆಗೆ ದೃಢ ನಿಶ್ಚಯ ಇರಬೇಕು, ಅಚಲವಾದ ಛಲ ಇರಬೇಕು. ಧನ್ಯವಾದಗಳು.